ಜಾಗ ಒಂದು ಬಿಟ್ಟರೆ ಬೇರೆ ಅದು ಇಲ್ಲ ನನಗೆ. ಜಾಗ ಬೇಕು ನಮಗೆ. ಭಾಳ ಹಿಂಸೆ ಕೊಡ್ತಿದ್ದಾರೆ. ಏನು ಹಿಂಸೆ ಕೊಡ್ತಿದ್ದಾರೆ? ನಮ್ಮ ಜಾಗ ಎತ್ತಿ ಅಂತಿದ್ದಾರೆ. ಎಲ್ಲಿ ವ್ಯಾಪಾರ ಮಾಡ್ತಾರೆ? ದಾಸರಳ್ಳಿ ಪೀಣ್ಯ ಏನು ವ್ಯಾಪಾರ? ಸೊಪ್ಪು ವ್ಯಾಪಾರ. ನಮಗೆಲ್ಲರಿಗೂ ತೊಂದರೆ ಆಗಿದೆ. ನಮಗೆ ಅದು ನಮ್ಮ ಜೀವನ ಅದು ಒಂದೇ. ನಮಗೆ ಮಹಾಲಕ್ಷ್ಮಿ ಮೇಡಮ್ ಒಂದು ನಮ್ಮ ಕಷ್ಟ ನೋಡಿ ಮೇಡಮ್. ದಾಸರಳ್ಳಿ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ನಮಗೆ ವ್ಯಾಪಾರ ಒಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಮೇಡಮ್ ನಮಗೆ. ಮೇಡಮ್ ನಿಮ್ಮ ಹತ್ರನೇ ಕೇಳಬೇಕು ಅಂದ್ಕೊಂಡಿದ್ವಿ. ನಮ್ಗೆ ಗೊತ್ತಿಲ್ದಲೇ ಇಲ್ಲಿ ಮಾತಾಡ್ತಾ ಇದ್ದೀನಿ ಮೇಡಮ್. ನೀವೇ ಬನ್ನಿ ಮೇಡಮ್. ನಮಗೆಲ್ಲ ಥರ ನೋಡ್ತಾ ಇದ್ದೀನಿ. ನಿಮ್ಮ ಟಿ ವಿಲಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇರೋದು. ನಮ್ಮ ದಾಸರಳ್ಳಿಗೂ ಬಂದು ನಮ್ಮ ಕಷ್ಟನ ಸ್ವಲ್ಪ ನೋಡಿ ಮೇಡಮ್. ನಮಗಿಂದ ಮುಂದೆ ಯಾರೂ ಇಲ್ಲ. ಜಾಗ ಅಂದ್ಬಿಟ್ರೆ ಏನೂ ಇಲ್ಲ ಮೇಡಮ್. ನನಗೆ ಬಂದು ಹೆಲ್ಪ್ ಮಾಡಬೇಕು. ನೀವು ಇಲ್ಲಿಂದ ಖಾಲಿ ಮಾಡ್ತೀರಿ, ನೀವು ಎಲ್ಲಿ ಹೋಗ್ತೀರಿ? ಎಲ್ಲೂ ಹೋಗೋಕೆ ಜಾಗನೇ ಇಲ್ಲ ಅಣ್ಣ. ನಮ್ಮ ಮನೇಲೂ ಇಲ್ಲ. ಮನೇನೂ ಇಲ್ಲ ಅಣ್ಣ ಇರೋಕ್ಕೆ. ತಂದಾಕ ಗಂಟಿರೋರು ಇಲ್ಲ ನಮಗೆ. ನನ್ನ ಮಕ್ಕಳು ಕಟ್ಕೊಂಡು ನಾವು ಹೆಂಗೆ ಜೀವನ ಮಾಡೋದು? ನಮಗೆ ಜಾಗ ಅಂದ್ಬಿಟ್ರೆ ವ್ಯಾಪಾರಕ್ಕೆ ಬಂದುಬಿಟ್ರೆ ಬೇರೆ ಏನೂ ಇಲ್ಲ ನಮ್ಮ ಜೀವನಕ್ಕೆ. ಖಾಲಿ ಮಾಡಿಸಿ ಎತ್ಸಿಬಿಟ್ಟಿದ್ದಾರೆ ಎಲ್ಲ. ಆಗಲೇ ಒಂದು ವಾರ ಆಯಿತು. ಹಂಗಾಗಿ ಜೀವನಕ್ಕೆ ಭಾಳ ಕಷ್ಟ ಆಗ್ಬಿಟ್ಟಿದೆ. ಮನೆ ಬಾಡಿಗೆ ಕಟ್ಟಬೇಕು ನಾವು. ಮನೆಗೆ ತಿನ್ನೋಕ್ಕೇನು ಮಕ್ಕಳಿಗೇನು ನಮ್ಮ ಕಷ್ಟ ಏನಿದೆ. ನಮ್ಮ ಹಿಂದೆ ಮುಂದೆ ಸಾಲಗಳು ಇರ್ತೇವಲ್ವ, ಅವೆಲ್ಲ ಅದೊಂದೇ ಜಾಗದೇ ನೋಡ್ಕೊಂಡು ನಾವು ಆಧಾರ ಅಂತ ಮಾಡ್ಕೊಂಡಿರ್ತೀವಿ. ಈಗ ಅದನ್ನು ಕಿತ್ಕೊಂಡ್ಬಿಟ್ರೆ ನಾವು ಎಲ್ಲಿ ಹೋಗೋಣ? ನಮಗಿರೋಕ್ಕೂ ಏನೂ ಇಲ್ಲ. ಗಂಡು ಮನೇಲಿ ಜಮೀನಿಲ್ಲ, ತವ್ರ ಮನೇಲೂ ಏನೂ ಇಲ್ಲ. ನಾವು ಒಂಟಿಯಾಗಿ ಉಟ್ಬಿಟ್ಟಿದ್ದೀವಿ. ಏನು ಮಾಡೋದು ನಮಗೆ? ನಾವು ತುಂಬ ಬಡವರು ಮೇಡಮ್. ಮಹಾಲಕ್ಷ್ಮಿ ಮೇಡಮ್ ಬಂದು ಸ್ವಲ್ಪ ಹೆಲ್ಪ್ ಮಾಡಿ. ಅಲ್ಲ ಕೊಟ್ಟಿದ್ದೇನು ಇವರು BPMP ಕಡೆಯಿಂದ ಬೀದಿ ವ್ಯಾಪಾರಿಗಳಿಗೆ ಅಂತೇಳಿ ಕಾರ್ಡ್ ಕೊಟ್ಟಿದ್ದಾರೆ, ಓಕೆನಾ? ಮತ್ತು ಸಾಲನೂ ಕೊಟ್ಟಿದ್ದಾರೆ. ಆ ಸಾಲ ಯಾತ್ರ ಕಟ್ಟಬೇಕು. ಈಗ ಒಂದು ವಾರದಿಂದ ವ್ಯಾಪಾರ ಇಲ್ಲ, ಸಾಲ ಯಾತ್ರ ಕಟ್ಟಬೇಕು, ಮಕ್ಕಳನ್ನ ಯಾತ್ರ ಸಾಕಬೇಕು. ನಮಗೆ ಗಂಡನೇ ಇಲ್ಲ, ನಮ್ಗೆ ಯಾವುದೂ ಇಲ್ಲ, ನಮ್ಗೆ ಏನೂ ಇಲ್ಲ. ನಾವು ಫುಟ್ಪಾತಲ್ಲೇ ಜೀವನ ಮಾಡ್ತೀರ. ನಮಗೆ ಫುಟ್ಪಾತ್ ಬಿಟ್ಟರೆ ಜೀವನನೇ ಇಲ್ಲ. ವಿಷ ಕುಡಿಬೇಕಷ್ಟೇ, ಬೇರೆ ಇನ್ನೇನು ಮಾಡಬೇಕಾಗಿಲ್ಲ ನಾವು. ಇವಾಗ ಇಷ್ಟೆಲ್ಲ ಏಕಾಏಕಿ ಬಂದು ಎತ್ರಿ ಅಂದರೆ ಎಲ್ಲಿಂದ ಎತ್ಕೊಂಡು ಹೋಗ್ಬೇಕು? ಮಕ್ಕಳನ್ನ ಯಾತ್ರ ಸಾಕೋದು. ಬಾಡಿಗೆ ಮನೆ ಇರೋದು ನಾವು, ಬಾಡಿಗೆ ಯಾತ್ರ ಕಟ್ಟಬೇಕು. ಬಾಡಿಗೆ ಮನೆ ಒಂದು ತಿಂಗಳು ಬಾಡಿಗೆ ಕಟ್ಟಿಲ್ಲ ಅಂದರೆ ಮನೆಯಿಂದ ಆಚೆ ಹೋಗ್ರಿ ಅಂತಾರೆ. ಮನೆಯಿಂದ ಆಚೆ ಹೋಗ್ಬೇಕೋ, ಬಾಡಿಗೆ ಕಟ್ಟಬೇಕೋ, ಇಲ್ಲ ನೀವು ವಿಷ ಕೊಡಬೇಕು. ಬೀದಿ ವ್ಯಾಪಾರದವ್ರಿಗೆ ಎಲ್ಲರಿಗೂ ವಿಷ ಕೊಡಬೇಕು. ನೀವು ಹೆಂಗೆ ಮಾತ್ರ AC ರೂಮಲ್ಲಿ ಕುತ್ಕೊಂಡಿರ್ತೀರಾ? ಓಟ್ ಹಾಕಕ್ಕೆ ಮಾತ್ರ, ಓಟ್ ಕೇಳಕ್ಕೆ ಮಾತ್ರ ಬರ್ತೀರಾ? ಹೆಂಗೆ ಬರ್ತೀರಾ ಓಟ್ ಕೇಳಕ್ಕೆ? ನೀವು ಓಟ್ ಹಾಕ್ಲಿಲ್ಲ ಅಂದರೆ ಓಟ್ ಹಾಕ್ಲಿಲ್ಲ ಅಂತೀರಾ. ಓಟ್ ಕೇಳಕ್ಕೆ ಮಾತ್ರ ಬರ್ತೀರಾ. ಓಟಿಗೆ ಮಾತ್ರ ಬೇಕು, ಓಟ್ ಹಾಕಕ್ಕೆ ಮಾತ್ರ ಬೇಕು. ಬಡವರು ಬೀದಿ ವ್ಯಾಪಾರದವ್ರು ಬೇಕು. ಓಟ್ ಹಾಕಿ ಅವಾಗ ಬಗ್ಬಿಡ್ತೀರಾ. ಅವಾಗೇನೋ ನಿಮ್ಮ ಕುಂಡಿ ಬಗ್ಗುತ್ತೆ ಕೇಳಿಕೆ. ಓಟ್ ಕೇಳಬೇಕಾದ್ರೆ ಮಾತ್ರ ಬಗ್ಗುತ್ತೆ. ಈಗ ನಿಮ್ದೆಲ್ಲ ಮುಗ್ದೈತಿ. ಇವಾಗ ನೀವು AC ರೂಮಲ್ಲಿ ಕೂತ್ಕೋಬೇಕು. ನಿಮ್ಮ ಮಕ್ಕಳು ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಓದಬೇಕು. ನಮ್ಮ ಮಕ್ಕಳು ಬೇಡ ಗೌರ್ಮೆಂಟ್ ಸ್ಕೂಲಲ್ಲೇ ಓದಲಿ. ಅದಕ್ಕಾದ್ರೂ ಕೊಡ್ಸೋಕ್ಕೆ ಏನಾದರೂ ಬೇಕಾ? ಗೌರ್ಮೆಂಟ್ ಸ್ಕೂಲ್ಗೆ ಅಂತ ಏನೂ ಬೇಡವಾ? ನೀವು ಹೆಂಗೆ ಬೀದಿ ವ್ಯಾಪಾರದವ್ರಿಗೆ ಕಾರ್ಡು ಕೊಟ್ಟಿದ್ದೀರಾ, ಮತ್ತು ಲೋನು ಕೊಟ್ಟಿದ್ದೀರಾ, ಸಾಲನೂ ಕೊಟ್ಟಿದ್ದೀರಾ. ಇವಾಗ ಸಾಲ ಕಟ್ಟೋದು ಹೆಂಗೆ? ಏಕಾಏಕಿ ಎತ್ತಿಸ್ತಾ ಇದ್ದೀರಾ ಅಂದಮೇಲೆ ಸಾಲ ಕಟ್ಟೋದು ಹೆಂಗೆ? ಇದಕ್ಕೆ ಏನಾರ ಒಂದು ಪರಿಹಾರ ಮಾಡಿಕೊಡ್ಬೇಕು ನೀವು. ಏಕಾಏಕಿ ಬಂದು ಮುಟ್ಟಿತು ಅಂದರೆ ಆಗಲ್ಲ. ಹೋಗ್ರಿ, ಮತ್ತೆ ಜಾಸ್ತಿ ಒಳ್ಳೊಳ್ಳೆ ದುಡ್ಡಿರೋರಿಗೆ ಹೋಗ್ರಿ, ಅಲ್ಲೋಗಿ ಮಾತಾಡ್ರಿ. ಅವರೆಲ್ಲ ಒತ್ತುವರಿ ಜಾಗ ಮಾಡ್ಕೊಂಡಿಲ್ವಾ? ಬರೀ ಫುಟ್ಪಾತವ್ರು ಮಾತ್ರ ಮಾಡ್ಕೊಂಡಿರೋದು, ಬೇರೆ ಇನ್ಯಾರು ಮಾಡ್ಕೊಂಡಿಲ್ವಾ? ನಿಮಗೆ ಒತ್ತುವರಿ ಜಾಗ ಪ್ರತಿ ಒಬ್ಬರು ಮಾಡ್ಕೊಂಡಿದ್ದಾರೆ. ಏನಿಲ್ಲ ಅನ್ನಂಗೇನಿಲ್ಲ. ಒತ್ತುವರಿ ಜಾಗ ಬರೀ ಫುಟ್ಪಾತವ್ರು ಮಾತ್ರ ಮಾಡ್ಕೊಂಡಿಲ್ಲ. ಫುಟ್ಪಾತರು ಅವತ್ತಿಂದ ಅವತ್ತು ಜೀವನ ಆಗಲಿ ಅಂತ ಮಾಡ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ರಿ. ಅವತ್ತಿಂದ ಅವತ್ತು ಜೀವನ ಆಗಲಿ, ಒಂದು 100 ರೂಪಾಯಿ ಉಳ್ಕೊಳ್ಳಿ ಸಾಕು ಅಂತ ಜೀವನ ಮಾಡ್ತಾ ಇರೋರು ನಾವು. ನೀವು ಹೆಂಗೆ ಏಕಾಏಕಿ ಬಂದು ಎತ್ತಿಸ್ತಾ ಇದ್ದೀರಾ? ಯಾಕೆ ಎತ್ತಿಸ್ಬೇಕು? ಏನು ಮಾಡ್ತಾ ಇದ್ದಾರೆ? ನಿಮ್ಮ ಮನೆ ಕೊಳ್ಳೆ ಮಾಡಿದಾರಾ? ಇಲ್ಲ ನಿಮ್ಮ ಮನೆ ದರೋಡೆ ಮಾಡಿದಾರಾ? ಫುಟ್ಪಾತರ್ ಆದರೂ ಸಹ ಅವ್ರಿಗೆ ಅಂತ ಒಂದು ಮರ್ಯಾದೆ ಇಲ್ವಾ? ಅವ್ರಿಗೆ ಅಂತ ಒಂದು ಬೆಲೆ ಇಲ್ವಾ? ಫುಟ್ಪಾತರ್ ಅನ್ನ ತಿನ್ನೋದು ಬೇಡವಾ? ನೀವು ಮಾತ್ರ ಅನ್ನ ತಿನ್ಕೊಂಡು AC ರೂಮಲ್ಲಿ ಇರಬೇಕಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.